ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಆಲೂ ಸಮೋಸ ರೆಸಿಪಿ ತಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಆಲೂ ಸಮೋಸ. ಆಚೆಯಿಂದ ನೀವು ತಂದು ತಿಂತೀರಲ್ಲ, ಸೇಮ್ ಅದೇ ಟೇಸ್ಟೇ ಇರುತ್ತೆ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿರೋ ಸಮೋಸ ಪ್ರಿಪೇರ್ ಮಾಡೋಣ ಬನ್ನಿ. ಮೊದಲು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ಪಷ್ಟು ಮೈದಾ, ಅಜ್ವಾಯಿನು ಒಂದು ಅರ್ಧ ಟೇಬಲ್ ಸ್ಪೂನು, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ತುಪ್ಪ ಒಂದು 2 ಟೇಬಲ್ ಸ್ಪೂನು. ಅಕಸ್ಮಾತ್ ಗಟ್ಟಿಯಾಗಿದ್ದರೆ ಚಳಿಗೇನಾದರೂ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳಿ, ಒಂದು 2 ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ನಾವು ಹಾಕಿರೋ ತುಪ್ಪ ಎಲ್ಲ ಚೆನ್ನಾಗಿ ಇಡಿಸ್ಬೇಕು. ಆಚೆ ಎಲ್ಲ ಮಾಡೋರು ಡಾಲ್ಡಾ ಹಾಕ್ಕೊತಾರೆ, ನಾವು ಮನೆಯಲ್ಲಿ ಮಾಡ್ತಾ ಇರೋದಲ್ವಾ, ಅದಕ್ಕೆ ನಾನು ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಹಂಗೆ ಗುಂಡೆಗೆ ಬರಬೇಕು, ಆವಾಗ ನೀಟಾಗಿ ತುಪ್ಪ ಇಡಿಸಿರುತ್ತೆ ಹಿಟ್ಟಿಗೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹಿಟ್ಟು ಕಲಿಸ್ತೀರಲ್ಲ, ಹಂಗೆ ಗಟ್ಟಿಯಾಗಿರಬೇಕು. ಒಂದೇ ಸತಿ ನೀರು ಹಾಕ್ಕೊಬಿಡ್ಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ನೋಡಿ, ನಂದು ಹಿಟ್ಟು ನೋಡ್ತಾ ಇದ್ದೀರಲ್ಲ, ಗಟ್ಟಿಯಾಗಿದೆ. ಒಂದು 20 ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಳಗಡೆ ಫಿಲ್ಲಿಂಗ್ ಪಲ್ಯ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ಗೆ ಶುಂಠಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನು, ಹಸಿ ಬಟಾಣಿ ಒಂದು 2 ಟೇಬಲ್ ಸ್ಪೂನು, ಹಸಿ ಮೆಣಸಿನ್ಕಾಯಿ ಒಂದು 4 ಇದೆ, ಮುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ 1 ಕಪ್ಪು, ಪುದೀನಾನು 1 ಕಪ್ಪು ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ, ಧನಿಯಾ 1 ಟೇಬಲ್ ಸ್ಪೂನು, ಸೋಂಪು 1 ಟೇಬಲ್ ಸ್ಪೂನು. ಇದನ್ನು ನೀವು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ನಾನು ಪೇಸ್ಟ್ ಮಾಡ್ಕೊಂಬರ್ತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ನಾವು ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ ಕೊತ್ತಂಬರಿ ಪುದೀನ ಎಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನೀರಾಗಿದೆ ಸ್ವಲ್ಪ, ಅಂದರೆ ಅಷ್ಟು ಗಟ್ಟಿಯಾಗೂ ಇಲ್ಲ. ನೀವು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡೇ ಪೇಸ್ಟ್ ಮಾಡ್ಕೊಂಬಂದಿರಬೇಕು. ಅಕಸ್ಮಾತಾಗಿ ನೀವು ಗಟ್ಟಿಯಾಗಿ ಮಾಡ್ಕೊಂಡಿದ್ರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಸ್ಮೆಲ್ ಹೋಗ್ಬೇಕಲ್ವಾ. ಸ್ವಲ್ಪ ತುರ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು. ಬಟಾಣಿ, ಹಸಿ ಬಟಾಣಿ ಒಂದು 2 ಟೇಬಲ್ ಸ್ಪೂನು. ಇನ್ನೇನು ಸೀಸನ್ ಅಲ್ವಾ, ಹಸಿ ಬಟಾಣಿ ಸಿಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸಮೋಸ ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಆಲೂಗಡ್ಡೆ ಒಂದು 4 ಕೆಜಿಲಿ ಕೂಗಿಸ್ಕೊಂಡಿದ್ದೆ, ನೀಟಾಗಿ ಒಟ್ಟು ಬಿಡಿಸಿ ಮ್ಯಾಶ್ ಮಾಡಿ ಇಟ್ಟಿರೋದನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಫ್ಲೇವರ್ಗೆ ಬೇಕಂದರೆ ಸ್ವಲ್ಪ ಚಾಟ್ ಮಸಾಲನೂ ಇಲ್ಲ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ. ಇವಾಗ 20 ಮಿನಿಟ್ಸ್ ಆಯಿತು. ಹಿಟ್ಟು ನೋಡಿ ಗಟ್ಟಿಯಾಗಿ ಕಲಸಿದ್ದೆ, ಹಂಗೆ ಗಟ್ಟಿಯಾಗೇ ಇದೆ. ಅಕಸ್ಮಾತಾಗಿ ನಿಮ್ಮದು ಗಟ್ಟಿ ಇಲ್ಲ ಅಂದರೆ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಹಿಟ್ಟು ನೀಟಾಗಿ ನಾದ್ಕೊಳ್ಳಿ, ಗಟ್ಟಿ ಮಾಡ್ಕೊಳ್ಳಿ. ಮಾಮೂಲಿ ನಾನು ತೋರಿಸ್ದಂಗೆ ಉದ್ದಕ್ಕೆ ರೌಂಡ್ ಥರ ಮಾಡಿಕೊಂಡು ಚಾಕಲ್ಲಿ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಮೋಸ ಒಂದೇ ಈಕ್ವಲ್ ಥರ ಬರುತ್ತೆ, ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಹಂಗಿರುತ್ತೆ. ಕೈಯಲ್ಲಿಟ್ಟು ನೀಟಾಗಿ ರೌಂಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮೈದಾ ಹಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ತಿಕ್ಕಬೇಕು. ನೀವು ಪೂರಿ ಎಲ್ಲ ಮಾಡ್ಕೊತೀರಲ್ಲ, ಆದರೆ ಅಷ್ಟು ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗೇ ಇರಬೇಕು.
ನೋಡಿ ಎಷ್ಟು ಈಸಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನೋಡಿ ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ನೀವು ಬೇಕಾದರೆ ಟೈಮ್ ಇದ್ದರೆ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ನಾನೇನು ಇಡ್ತಾ ಇಲ್ಲ, ನಾನು ಹಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನಿಮಗೂ ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಡಿ, ತುಂಬ ಚೆನ್ನಾಗಿರುತ್ತೆ. ಆಯಿಲು ಒಂದು ಮೀಡಿಯಮ್ ಬಿಸಿ ಇದೆ. ನಾನು ಮಾಡಿಟ್ಟಿರೋದು ಒಂದು 1/2 ಹಾಕ್ಕೊತಾ ಇದ್ದೀನಿ. ನೀವು ಅಕಸ್ಮಾತ್ ನಿಮ್ಮ ಮೆಜರ್ಮೆಂಟು ಎಣ್ಣೆ ಬಾಣಲಿ ನೋಡ್ಕೊಂಡು ನಾನೊಂದು ಅರ್ಧ ಸಮೋಸ ಹಾಕ್ಕೊತಾ ಇದ್ದೀನಿ, ಇನ್ನು ಅರ್ಧ ಹಂಗೆ ಇಡ್ತಾ ಇದ್ದೀನಿ. ನಿಮ್ದು ಅಕಸ್ಮಾತಾಗಿ ಬಾಣಲಿ ದೊಡ್ಡದಾಗಿದ್ದು ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡಿದ್ರೆ ಇನ್ನೂ ಒಂದು 2-3 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಒಂದು ಕಡೆ ಬಿಸಿ ಆದಮೇಲೆ ಇನ್ನೊಂದು ಕಡೆ ನೀಟಾಗಿ ತಿರುಗಿಸ್ಕೋಬೇಕು. ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಎತ್ತಕ್ಕೆ ಹೋಗಬೇಡಿ. ಫುಲ್ಲು ಗೋಲ್ಡನ್ ಬ್ರೌನ್ ಬಂದಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಬೇಕಾದರೆ ಯಾವುದಾದ್ರೂ ಚಟ್ನಿ, ಈ ಗ್ರೀನ್ ಚಟ್ನಿ ಮಾಡಿ ಅದ್ರ ಜೊತೆ, ಇಲ್ಲ ಟೊಮೊಟೊ ಕೆಚಪ್ ಜೊತೆ ಇಲ್ಲ ಹಂಗೇನೂ ತಿನ್ಬೋದು. ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮಕ್ಕಳೇ ಅಲ್ಲ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಮೋಸ. ನೀವು ಒಂದು ಸತಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.